ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಇವತ್ತು ಒಂದು ಹೊಸದ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಆ ನೋಟಿಫಿಕೇಷನ್ ಯಾವುದು ಅಂತ ಹೇಳಿಕೊಡೋ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಜಾಬ್ ಕಂಟೆಂಟ್ಗಾಗಿ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಇವತ್ತು ಯಾವ ಜಾಬ್ ಬಗ್ಗೆ ತಂದಿದ್ದೀನಪ್ಪ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನಿಂದ ಒಂದು ಹೊಸ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಓಕೆನಾ, ಇದು ಕರ್ನಾಟಕದ ಇರೋರು ಕೂಡ ಅಪ್ಲೈ ಮಾಡ್ಬೋದು. ಇವಾಗ ಹೇಳ್ತಿದ್ದೀನಿ, ಇದನ್ನು ಕರ್ನಾಟಕದ ಇರೋ ಸ್ಟೂಡೆಂಟ್ ಕೂಡ ಇದನ್ನ ಅಪ್ಲೈ ಮಾಡ್ಬೋದು ಅಂತ ನಾನು ಇವಾಗಲೇ ಹೇಳ್ತಿದ್ದೀನಿ. ಏನಪ್ಪ ಅಂದರೆ CBSE ಅಂತ ಕರೀತಾರೆ. ಓಕೆ, ಶಾರ್ಟ್ಕಟ್ಟಾಗಿ CBS ಅಂತ ಕರೀತಾರೆ. ಈ ಡಿಪಾರ್ಟ್ಮೆಂಟ್ ಕಡೆಯಿಂದ ಇವತ್ತು ಹೊಸ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಅದನ್ನು ಅಂತ ಇವತ್ತು ಕಂಪ್ಲೀಟಾಗಿ ನೋಡೋಣ ಬನ್ನಿ. ಏನಪ್ಪ ಅಂದರೆ ಪೋಸ್ಟ್ ಕೋಡ್ ಬಂದುಬಿಟ್ಟು ಇಷ್ಟು ಪೋಸ್ಟ್ ಕೋಡ್ ಇದ್ದಾವೆ. ಇದು ಯಾವಾಗ ಹೆಲ್ಪ್ ಆಗುತ್ತಪ್ಪ ಅಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಗೆ ಹೆಲ್ಪ್ ಆಗುತ್ತೆ. ನಾನು ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇವತ್ತು ಬಂದುಬಿಟ್ಟು ಈ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ಇವತ್ತು ನೋಡೋಣ ಬಗ್ಗೆ. ಓಕೆನಾ, PSRD ಇದು ಅಸಿಸ್ಟೆಂಟ್ ಸೆಕ್ರೆಟರಿ ಅಂತ ಒಂದು ಜಾಬ್ ಬಂದಿದೆ. ಅದಕ್ಕೆ ಪೇ ಲೆವೆಲ್ ಸ್ಯಾಲರಿ ಬಂದುಬಿಟ್ಟು 10 ಪೇ ಲೆವೆಲ್ ಸ್ಯಾಲರಿಯಿಂದ ಕೊಡ್ತಾರೆ. ಆಯಿತಾ, 8, 6, 7 ಅಲ್ವಾ, 10 ಪೇ ಸ್ಯಾಲರಿ ಕೊಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಡೈರೆಕ್ಟರ್ಗೆ ಅದು ಕೂಡ ಪೇ ಸ್ಯಾಲರಿ ಲೆವೆಲ್ 10 ಕೊಟ್ಟಿದ್ದಾರೆ. ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಡೈರೆಕ್ಟರ್ಗೆ ಅದು ಕೂಡ ಸೇಮ್ ಟ್ರೈನಿಂಗ್ ಅವರಿಗೆ ಎಲ್ಲ ಪೇ ಲೆವೆಲ್ಲು 10 ಕೊಟ್ಟಿದ್ದಾರೆ. ಓಕೆನಾ, ಆಮೇಲೆ ಅಕೌಂಟ್ ಆಫೀಸರ್ಗೆ ಮತ್ತು ಸೂಪ್ರಿಟೆಂಡೆಂಟ್ ಅವರಿಗೆ ಅಕೌಂಟ್ ಆಫೀಸರ್ಗೆ 10 ಪೇ ಲೆವೆಲ್ 10 ಮತ್ತು ಸೂಪ್ರಿಟೆಂಡೆಂಟ್ ಲೆವೆಲ್ಗೆ 10 ಕೊಟ್ಟಿದ್ದಾರೆ. ಓಕೆನಾ, ಜೂನಿಯರ್ ಟ್ರಾನ್ಸಿಷನ್ನು ಮತ್ತು ಜೂನಿಯರ್ ಅಕೌಂಟು ಜೂನಿಯರ್ ಅಸಿಸ್ಟೆಂಟ್ ಅವರಿಗೆಲ್ಲ ಪೇ ಲೆವೆಲ್ 6 ಮತ್ತು 2ಗೆ ಕೊಟ್ಟಿದ್ದಾರೆ. ಓಕೆನಾ, ನೆಕ್ಸ್ಟ್ ಏನಪ್ಪ ಅಂದರೆ ಈಗ ನಂಬರ್ ಆಫ್ ದ ಪೋಸ್ಟ್ ಇನ್ ರಿಮಾರ್ಕ್ಡ್ ಅಂಡರ್ ದ PW ಸೆಕ್ರೆಟರಿ ಅಂದರೆ PW ಕೆಟಗರಿಗೆ ಎಷ್ಟು ಪೋಸ್ಟ್ ಇದಾವೆ ಅಂತ ಹೇಳಿದ್ದಾರೆ. ಓಕೆನಾ, PW ಕೆಟಗರಿಗೆ ಅಸಿಸ್ಟೆಂಟ್ ಸೆಕ್ರೆಟರಿಗೆ 1 ಪೋಸ್ಟ್ ಇದ್ದಾವೆ. ಆಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ಡೈರೆಕ್ಟರ್ ಸ್ಕಿಲ್ ಎಜುಕೇಷನ್ ಅವ್ರಿಗೆ 1 ಪೋಸ್ಟ್ ಇದ್ದಾವೆ. ಆಮೇಲೆ ಸೂಪರ್ಡೆಂಟ್ ಅವರಿಗೆ 1 ಪೋಸ್ಟ್ ಇದೆ. ಓಕೆನಾ, ಇದೆಲ್ಲ ಅವರಿಗೆ ಅಂದರೆ PW ಬಂದಿರೋರಿಗೆ ಟೋಟಲ್ ಎಷ್ಟು ವೇಕೆನ್ಸಿ ಅಂದರೆ ನಾವು ಮುಂದೆ ಈ ವಿಡಿಯೋದಲ್ಲಿ ತಿಳಿಸ್ತಾ ವೀಡಿಯೋನ ಕೊನೆ ತನಕ ನೋಡಿ. ಓಕೆನಾ, ಪೋಸ್ಟ್ ಅಡ್ರೆಸ್ ಬಂದು ಟ್ರಾನ್ಸಾಕ್ಷನ್ ಆಫೀಸರ್ಗೆ ಅವರಿಗೆ PWD 1, ಜೂನಿಯರ್ ಅಕೌಂಟರ್ಗೆ ಅವರಿಗೆ ವೇಕೆನ್ಸಿ 1 ಖಾಲಿ ಇದೆ. ಜೂನಿಯರ್ ಅಸಿಸ್ಟೆಂಟ್ ಅವರಿಗೆ ವೇಕೆನ್ಸಿ 1 ಖಾಲಿ ಇದೆ. ಓಕೆನಾ, ನೆಕ್ಸ್ಟ್ SC STಗೆ ಅವರಿಗೆಲ್ಲ ಎಷ್ಟಿದೆ ಅಂತ ನಾನು ಮುಂದೆ ಈ ವಿಡಿಯೋದಲ್ಲಿ ಹೋಗ್ತೀನಿ. ಓಕೆನಾ, ಇಂಪಾರ್ಟೆಂಟ್ ಡೇಟ್ಸ್ ಬಂದ್ಬಿಟ್ಟು ಯಾವಾಗಪ್ಪ ಅಂದರೆ ಡಿಕ್ಲರೇಷನ್ ಆಫ್ ದ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮ್ ದ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಬಂದುಬಿಟ್ಟು ಬಿಫೋರ್ 22/12 ಆನ್ ಅಪ್ ಟು 11/59ಗೆ ಕ್ಲೋಸ್ ಆಗುತ್ತೆ. ಓಕೆನಾ, ಯಾವಾಗ ಅಂದರೆ ಇದೇ ಡಿಸೆಂಬರ್ 22ನೇ ತಾರೀಕು 12ನೇ ತಿಂಗಳೊಳಗೆ ನಿಮ್ಮದು ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಈ ಅಪ್ಲಿಕೇಶನ್ ಹೆಂಗೆ ಆಗುತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಓಕೆನಾ, ಅದು ಬಂದು ಲಾಸ್ಟ್ ಡೇಟ್ ಸಬ್ಮಿಷನ್ ಫೀ ಬಂದುಬಿಟ್ಟು 22ನೇ ತಾರೀಕು. ಅವತ್ತೇ ನೀವು ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಆಗಿರುತ್ತೆ. ಆಮೇಲೆ ಅವತ್ತೇ ನಿಮಗೆ ಲಾಸ್ಟ್ ಡೇ ಪೇಮೆಂಟ್ ಫಿಲ್ ಮಾಡೋದಕ್ಕೆ ಆಗಿರುತ್ತೆ. ಅದಾದಮೇಲೆ ಡ್ಯೂರೇಷನ್ ಆಫ್ ದ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಿತ್ತಪ್ಪ ಅಂದರೆ ಇದೇ ಮಂತ್ 2ನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆನಾ, ಸ್ಟಾರ್ಟ್ ಆಗಿದೆ. ಇದೇ ಮಂತ್ 22ಕ್ಕೆ ಅಪ್ಲಿಕೇಶನ್ ಹಾಕೋದು ಕೊನೆಗೊಳ್ಳುತ್ತೆ. ಓಕೆನಾ, ಅದು ನೆಕ್ಸ್ಟ್ ಬಂದುಬಿಟ್ಟು ನಿಮ್ಗೆ ಹೇಳ್ತೀನಿ ಅದು ಹೆಂಗೆ ಅಪ್ಲಿಕೇಶನ್ ಹಾಕೋದು ನಿಮಗೆಲ್ಲ ಕಂಪ್ಲೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಡೀಟೇಲಾಗಿ ನಾಳೆ ನಿಮಗೆ ಎಲ್ಲ ತಂದು ಕೊಡ್ತೀನಿ. ಓಕೆನಾ, ರಿಸರ್ವೇಷನ್ ಕೊಟ್ಟಿದ್ದಾರೆ. ಯಾವುದು ರಿಸರ್ವೇಷನ್ ಬಂದುಬಿಟ್ಟು SC ST OBC ಅವರಿಗೆಲ್ಲ ರಿಸರ್ವೇಷನ್ ತುಂಬ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಹೋಗೋಣ. ಓಕೆನಾ, ಆಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಹೇಳಿದ್ದಾರೆ. ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಏನಪ್ಪ ಅಂದರೆ ಅದು ಕ್ವಾಲಿಫಿಕೇಷನ್ ಆಗಬೇಕಂತ ನೋಡೋಣ. ನೆಕ್ಸ್ಟ್ ಬಂದು ಏಜ್ ರಿಲ್ಯಾಕ್ಸೇಷನ್ ಆಫ್ ದ ಅಪ್ಪರ್ ಏಜ್ ಆಫ್ ದ ಲಿಮಿಟ್ ಅಂತ ಕೊಡಿ. ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ SC ST ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅದಾದಮೇಲೆ OBC ಅವರಿಗೆ ಸೆಂಟ್ರಲ್ ಲಿಸ್ಟ್ ಅವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಆಮೇಲೆ PW ಅವರಿಗೆ 10 ವರ್ಷ ಕೊಟ್ಟಿದ್ದಾರೆ. PWD OBC NCA ಸೆಂಟ್ರಲ್ ಲಿಸ್ಟ್ ಇನ್ಕ್ಲೂಡೆಡ್ ವುಮೆನ್ ಅವರಿಗೆ 13 ವರ್ಷ ಕೊಟ್ಟಿದ್ದಾರೆ. ಅದಾದಮೇಲೆ PW SC ST ಇನ್ಕ್ಲೂಡೆಡ್ಗೆ 15 ವರ್ಷ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ನೀಡಿದ್ದಾರೆ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಗ್ರೂಪ್ A ಪೋಸ್ಟಿಗೆ 5 ವರ್ಷ ಕೊಟ್ಟಿದ್ದಾರೆ. ಅಂದರೆ ಸಪ್ರೇಟ್ ಇದಾವೆ ಗ್ರೂಪ್ A ಗ್ರೂಪ್ C ಇದೆಲ್ಲ ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ನೀಡಿದ್ದಾರೆ. ಅದಾದಮೇಲೆ ವುಮೆನ್ ಅವರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ನೀಡಿದ್ದಾರೆ. ಓಕೆನಾ, ಇದೆಲ್ಲ ಬಂದುಬಿಟ್ಟು ಏಜ್ ರಿಲ್ಯಾಕ್ಸೇಷನ್ ಎಷ್ಟು ಕೊಟ್ಟಿದ್ದಾರೆ ಅಂತ ಇಲ್ಲಿ ಬಂದಿರೋದು. ನೆಕ್ಸ್ಟು ಏನು ನೋಡೋಣಪ್ಪ ಅಂದರೆ ರಿಕ್ವೈರ್ಮೆಂಟ್ ಆಫ್ ದ ರೂಲ್ಸ್ ಆಫ್ ದ ಅಡ್ವರ್ಟೈಸ್ಮೆಂಟ್ ಆಫ್ ದ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಪೋಸ್ಟ್ ನೇಮ್ ಬಂದುಬಿಟ್ಟು ಅಸಿಸ್ಟೆಂಟ್ ಸೆಕ್ರೆಟರಿಗೆ ಗ್ರೂಪ್ A ಇರುತ್ತೆ. ಓಕೆನಾ, ಅದಕ್ಕೆ ಎಸೆನ್ಷಿಯಲ್ ನಿಮ್ಗೆ ಏನು ಕ್ವಾಲಿಫಿಕೇಷನ್ ಆಗಿರಬೇಕು ಅಂದರೆ ಬ್ಯಾಚುಲರ್ ಆಫ್ ಡಿಗ್ರಿ ಫ್ರಮ್ ದ ರಿಕಗ್ನೈಸ್ಡ್ ಯೂನಿವರ್ಸಿಟಿ ಆಗಿರುತ್ತೆ. ಯಾವುದಾದ್ರು ಒಂದು ಯೂನಿವರ್ಸಿಟಿಯಿಂದ ಒಟ್ಟು ನಿಮಗೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಓಕೆನಾ, ಇಂಥ ಡಿಗ್ರಿ ಅಂತ ಏನಿಲ್ಲ, ಒಟ್ಟು ನೀವು ಯಾವುದೋ ಡಿಗ್ರಿ ಕಂಪ್ಲೀಟ್ ಆಗಬೇಕು. ಏಜ್ ಲಿಮಿಟ್ ಬಂದುಬಿಟ್ಟು 35 ವರ್ಷ ನಿಮಗೆ ಏಜ್ ಲಿಮಿಟ್ ಆಗಿರಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಓಕೆನಾ, ಸ್ಟೇಜ್ ಆಫ್ ರಿಕ್ವೈರ್ಮೆಂಟ್ ಎಕ್ಸಾಮ್ ಕಂಡಕ್ಟ್ ಯಾವ ಥರ ಇರುತ್ತಪ್ಪ ಅಂದರೆ Tier 1 Tier 2 ಆ್ಯಂಡ್ Tier 3 ಅಂತ ಇರುತ್ತೆ. Tier 1 MCQ ಬೇಸ್ಡ್ ಟೆಸ್ಟ್ ಇರುತ್ತೆ. ಪ್ರಿಲಿಮಿನರಿ ಸ್ಕ್ರೀನಿಂಗ್ ಎಕ್ಸಾಮಿನೇಷನ್ ಇರುತ್ತೆ. ಅದಾದಮೇಲೆ Tier 2 ಅಬ್ಜೆಕ್ಟಿವ್ ಟೈಪ್ ಆಫ್ ದ OMR ಬೇಸ್ಡ್ ಆನ್ ರಿಸ್ಪೆಕ್ಟಿವ್ ಆಫ್ ದ ಟೈಪ್ ಆಫ್ ದ ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ಓಕೆ, ಮೇನ್ಸ್ ಇರುತ್ತೆ. ಓಕೆನಾ, ನೆಕ್ಸ್ಟ್ Tier 3 ವರೆಗೆ ನೀವು ಇಂಟರ್ವ್ಯೂ ಇಲ್ಲಿ ಕನೆಕ್ಟ್ ಮಾಡ್ತಾರೆ. ಓಕೆನಾ, ಇದು ಬಂದುಬಿಟ್ಟು
ಅಸಿಸ್ಟೆಂಟ್ ಸೆಕ್ರೆಟರಿಗೆ ಕಂಪಲ್ಸರಿ ಡಿಗ್ರಿ ಆಗಿರಬೇಕು. ಏಜು 35 ವರ್ಷಕ್ಕಿಂತ ಜಾಸ್ತಿ ಆಗಿರ್ಬೋದು. ನಿಮಗೆ ಟೈರ್ 1, ಟೈರ್ 2, ಟೈರ್ 3 ಅಂತ ಇರುತ್ತೆ. ಟೈರ್ 1ಅಲ್ಲಿ MCQ ಬೇಸ್ಡ್ ಟೆಸ್ಟ್ ಇರುತ್ತೆ. ಟೈರ್ 2ಅಲ್ಲಿ ನಿಮಗೆ ಅಬ್ಜೆಕ್ಟಿವ್ ಟೈಪ್ ಆಗಿ OMS ಬೇಸ್ಡ್ ಡಿಸ್ಕ್ರಿಪ್ಟಿವ್ ಅಂದರೆ ಮೇನ್ಸ್ ರೇಟಿಂಗ್ ಇರುತ್ತೆ, ಆನ್ಸರ್ ರೇಟಿಂಗ್ ಇರುತ್ತೆ. ಅದಾದ ಇದೆಲ್ಲ 2 ಪಾಸ್ ಆದ್ಮೇಲೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಇಂಟರ್ವ್ಯೂ ಪಾಸ್ ಆದರೆ ನಿಮಗೆ ನೆಕ್ಸ್ಟು ಏನಪ್ಪ ಅಂದರೆ ಜಾಬ್ ನೋಟಿಫಿಕೇಶನ್ ನಿಮಗೆ ನೀಡುತ್ತಾರೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನೆಕ್ಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಆ್ಯಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ದಿ ಅಕಾಡೆಮಿಕ್ಸ್ ಟ್ರೈನಿಂಗ್ ಸ್ಕಿಲ್ ಎಜುಕೇಷನ್ ಅವ್ರಿಗೆ ಏನಪ್ಪ ಅಂದರೆ ಎಸೆನ್ಷಿಯಲ್ ಏನಾಗಿರಪ್ಪ ಅಂದರೆ ಪೋಸ್ಟ್ ಗ್ರಾಜುಯೇಟನ್ ಆಗಿರಬೇಕಾಯ್ತು. ಪೋಸ್ಟ್ ಗ್ರಾಜುಯೇಷನ್ ಆಫ್ ದ ಡಿಗ್ರಿ ಎನಿ ಡಿಸಿಪ್ಲಿನ್ ವಿತ್ 55% ಆಫ್ ದ ಮಾರ್ಕ್ಸ್ ಆರ್ ಇಕ್ವಿವೆಲೆಂಟ್ ಗ್ರೇಡ್ ಅಂತ ಇರಬೇಕು. ಇದಾಯ್ತು. ನಿಮಗೆ ಪೋಸ್ಟ್ ಗ್ರಾಜುಯೇಟ್ ಆಗಿರ್ತೀರಲ್ವ, ಅಲ್ಲಿ ನಿಮಗೆ 55% ನಿಮಗೆ ಮಾರ್ಕ್ಸ್ ಬಂದಿರಬೇಕು. ಹಾಗಿದ್ರೆ ನೀವು ಇಲ್ಲಿಗೆ ಜಾಬ್ಗೆ ಅಪ್ಲೈ ಮಾಡ್ಬೋದು. ಓಕೆನಾ. ಡಿಸೇಬಲ್ ಅಪ್ಪ ಅಂದರೆ ಬಿ ಎಡ್ ಮಾಡಿದ್ರೆ MEd ಮಾಡಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಓಕೆನಾ. ಆಮೇಲೆ NET ಆಮೇಲೆ NET JR ಅಂತ ಎಲ್ಲ ಸಪ್ರೇಟ್ ಡಿಗ್ರಿ ಇರ್ತವೆ. ಇದನ್ನೆಲ್ಲ ಮಾಡಿದ್ರೆ ನೀವು ಅಪ್ಲೈ ಮಾಡ್ಬೋದು. BEd ಆಲ್ಮೋಸ್ಟ್ ಸ್ಟೂಡೆಂಟ್ ನೀವು BEd ಮಾಡಿದ್ದೀರಲ್ವ, ನೀವು ಇದನ್ನ ಅಪ್ಲೈ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಏಜ್ ಲಿಮಿಟ್ ಬಂದುಬಿಟ್ಟು 30 ವರ್ಷ ಏಜ್ ಲಿಮಿಟ್ ಇಲ್ಲಿ ಹೇಳಿದ್ದಾರೆ. ಆಮೇಲೆ ಎಕ್ಸಾಮ್ಸ್ ಯಾವುದಾದ್ರು ಟೈರ್ 1, ಟೈರ್ 3 ಆಮೇಲೆ ಟೈರ್ 3 ಇರುತ್ತೆ. ಸೇಮ್ ಹೆಂಗೆ ನಾನು ಫಸ್ಟ್ ಒಳಗೆ ಹೇಳಿದ್ನಲ್ವ, ಇದಲ್ವ, ಸೇಮ್ ಅದೇ ಟೈಮಿಗೆ ಇರುತ್ತೆ. ಅಬ್ಜೆಕ್ಟಿವ್ ಟೈಪ್ ಟೈರ್ 1, ಟೈರ್ 3 ಮೇನ್ಸ್ ರೈಟಿಂಗ್ ಇರುತ್ತೆ. ಆಮೇಲೆ ಟೈರ್ 3 ಒಳಗೆ ಇಂಟರ್ವ್ಯೂಗೆ ನಿಮಗೆ ಬೇಸ್ಡ್ ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಬಂದು ಅಕೌಂಟರ್ ಆಫೀಸರ್ಗೆ ನಿಮಗೆ ಯಾವ ಥರ ಎಸೆನ್ಷಿಯಲ್ ಏನಿರಬೇಕಪ್ಪ ಅಂದರೆ ಬ್ಯಾಚುಲರ್ ಆಫ್ ಡಿಗ್ರಿ ಅಂತ ಕೇಳಿದರೆ ಆಯಿತಾ. ಅಂದರೆ ರಿಕಗ್ನೈಸೇಷನ್ ಯೂನಿವರ್ಸಿಟಿ ಆಫ್ ದ ಇನ್ಸ್ಟಿಟ್ಯೂಷನ್ ವಿತ್ ಎಕನಾಮಿಕ್ಸ್, ಕಾಮರ್ಸ್, ಅಕೌಂಟೆನ್ಸ್, ಫೈನಾನ್ಸ್, ಬಿಸ್ನೆಸ್ ಸ್ಟಡೀಸ್, ಕಾಸ್ಟ್ ಆಫ್ ಕೌಂಟಿಂಗ್ ಅವನ್ನ ಸಬ್ಜೆಕ್ಟ್ ಅಂತ ಕೇಳಿದ್ದಾರೆ. ಇದಾಗಿರಬೇಕು. ನಿಮ್ಮ ಬ್ಯಾಚುಲರ್ ಡಿಗ್ರಿ ಒಳಗೆ ಎಕನಾಮಿಕ್ಸ್ ಮಾಡಿರ್ಬೋದು, ಕಾಮರ್ಸ್ ಮೇಲೆ ಮಾಡಿರ್ಬೋದು, ಆಮೇಲೆ ಅಕೌಂಟೆನ್ಸ್ ಮೇಲೆ ನೀವು ಮಾಡಿರ್ಬೇಕಂತ ಇಲ್ಲಿ ಹೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಇದು ಮಾಡಿಲ್ವಾ, ಇಲ್ಲಿ ಬರ್ರಿ. ನೆಕ್ಸ್ಟ್ ಬಂದು ಕೊಟ್ಟಿದ್ದಾರೆ ಆಯಿತಾ. ಬ್ಯಾಚುಲರ್ ಆಫ್ ಡಿಗ್ರಿ ಒಳಗೆ ಏನು ಯೂನಿವರ್ಸಿಟಿಗಳಿಂದ SC ಅಂತ ಯಾವ್ದಾದ್ರು ಒಂದು ಡಿಗ್ರಿ ಮಾಡಿರಬೇಕು. ಓಕೆನಾ. ಆಮೇಲೆ ಅದು ಮಾಡಿಲ್ವಾ, ನೆಕ್ಸ್ಟ್ ಇಲ್ಲಿ ಬರ್ರಿ. ಅದು ಮಾಡಿಲ್ಲ, ಪೋಸ್ಟ್ ಗ್ರಾಜುಯೇಟ್ ಯಾವ್ದಾದ್ರು ಒಂದು ಯೂನಿವರ್ಸಿಟಿಗಳಿಂದ ಮಾಡಿರಬೇಕು. ನೀವು ಅದು ಮಾಡಿಲ್ವಾ, MBA ಮಾಡಿದರೆ, ಚಾರ್ಟೆಡ್ ಅಕೌಂಟೆಂಟ್ ಮಾಡಿದರೆ ನೀವು ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಓಕೆನಾ. ಈ ಸ್ಪೇಸ್ ಸ್ಯಾಲರಿ ಬಂದುಬಿಟ್ಟು 10th ಲೆವೆಲ್ ಇದೆ ಗಾಯ್ಸ್. ಈಗ ನಾರ್ಮಲ್ PC SD FD ಅವರಿಗೆ 6th ಲೆವೆಲ್ ಇದೆ. ಇದಕ್ಕೆ ಬಂದುಬಿಟ್ಟು 10th ಲೆವೆಲ್ ಪೇ ಸ್ಯಾಲರಿ ಇದೆ. ಓಕೆನಾ. ಅಂದರೆ ಅನ್ನೋದು ಮಾಡ್ಕೊಳ್ಳಿ, 10,000 ಎಷ್ಟು ಬರೋದು, ನಿಯರ್ 2 ಲಕ್ಷ ಬರುತ್ತೆ ಸಂಬಳ ನಿಮಗೆ. ಓಕೆನಾ. ಹಾಗಾಗಿ ಇದು ಏಜ್ ಲಿಮಿಟ್ ಬಂದುಬಿಟ್ಟು 35 ವರ್ಷ ಏಜ್ ಲಿಮಿಟ್ ಇದೆ. ಓಕೆನಾ. ನಿಮ್ಗೆ ಏನಾರು ಸಂಬಂಧಿಕ ಯಾರು ಇದ್ದಂದರೆ MA ಮಾಡಿದ್ರು, MBA ಮಾಡಿದ್ರು, ಅಕೌಂಟೆಂಟ್ ಮಾಡಿದ್ರೆ ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಇದಕ್ಕೂ ಸೇಮ್ ಟೈರ್ 1, ಟೈರ್ 3 ಸೇಮ್ ಇರುತ್ತೆ. ಇದಕ್ಕೂ ಸೇಮ್ ಆಗಿ ಈ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಸೂಪ್ರಡೆಂಟ್ ಅಂತ ಒಂದು ನೆಕ್ಸ್ಟ್ ಪೋಸ್ಟ್ ಇದೆ. ಇದು ಬಂದುಬಿಟ್ಟು ಎನಿ ಡಿಗ್ರಿ ಯೂನಿವರ್ಸಿಟಿ ಕಡೆಯಿಂದ ನೀವು ಪಾಸ್ ಆಗಿದ್ರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನೆಕ್ಸ್ಟ್ ವರ್ಕಿಂಗ್ ನಾಲೆಜ್ ಆಫ್ ದ ಕಂಪ್ಯೂಟರ್ ಅಪ್ಲಿಕೇಶನ್ ಸ್ವಚ್ಛ ವಿಂಡೋ MS ಆಫೀಸ್ ಹ್ಯಾಂಡಲಿಂಗ್ ಲಾರ್ಜ್ ಡಿಸೇಬಲ್. ಕಂಪ್ಯೂಟರ್ ನಾಲೆಜ್ ಇರೋದು ಅಷ್ಟು ಈಸಿ ಬ್ರೋ, ಏನಿಲ್ಲ. ನೀವು ಯೂಟ್ಯೂಬ್ ಒಳಗೆ ತುಂಬ ವೀಡಿಯೋ ಇದೆ ಹೆಂಗೆ ಕಂಪ್ಯೂಟರ್ ವರ್ಕ್ ಮಾಡೋದು, MS ವರ್ಡ್ ಹೆಂಗೆ ವರ್ಕ್ ಆಗುತ್ತೆ, MS ಆಫೀಸ್ ಹೆಂಗೆ ವರ್ಕ್ ಆಗುತ್ತೆ, ವಿಂಡೋಸ್ ಹೆಂಗೆ ವರ್ಕ್ ಆಗುತ್ತೆ, ಒನ್ ಟೈಮ್ ನೋಡಿದರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಆರಾಮ್ ಜಾಬಿಗೆ ಅಪ್ಲೈ ಮಾಡೋದು. ಏಜ್ ಲಿಮಿಟ್ ಬಂದುಬಿಟ್ಟು 30 ವರ್ಷ ಅಂದರೆ ಏಜ್ ಲಿಮಿಟ್ ನೀಡಿದ್ದಾರೆ. ಆರಾಮಾಗಿ ನೀವು ಮೇಜರ್ ಪೋಸ್ಟ್ಗೆ ಆಗೋಕ್ಕಾಗಲಿಕ್ಕಂದ್ರೆ ಈ ಪೋಸ್ಟ್ಗೆ ಆಗಿರಿ. ಓಕೆನಾ. ಆರಾಮ್ ಡಿಗ್ರಿ ಆಗಿರಬೇಕು. ಆಮೇಲೆ ಏನು ಸ್ವಲ್ಪ ಕಂಪ್ಯೂಟರ್ ನಾಲೆಜ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಇದಕ್ಕೆ ಟೈರ್ 3 ಇಲ್ಲ, ಓನ್ಲಿ ಟೈರ್ 1, ಟೈರ್ 3 ಅಂತ ಇದೆ. ಓಕೆ. MCQ ಬೇಸ್ಡ್ ಟೆಸ್ಟ್ ಇದೆ. ಅದು ಇನ್ನು ಟಿಕ್ಕಿಂಗ್ ಪೆನ್ ತಗೊಂಡು ಬರೋಂಗಿಲ್ಲ, ಎಲ್ಲ ಕಂಪ್ಯೂಟರ್ ಒಳಗೆ ನಿಮಗೆ ಇರುತ್ತೆ. ಅದಾದಮೇಲೆ ಅಬ್ಜೆಕ್ಟಿವ್ ಟೈಪ್ OMS ಬೇಸ್ಡ್ ಇರುತ್ತೆ. ಓಕೆನಾ. ಅಂದರೆ ಕೈಲಿ ಬರೆಯೋದಂತ ಇರುತ್ತೆ. ಓಕೆನಾ. ಇದು ಇಲ್ಲಿ ಈ ಸೂಪರ್ಡೆಂಟ್ ಜಾಬ್ಗೆ ಇಷ್ಟೆಲ್ಲ ಕ್ವಾಲಿಫಿಕೇಷನ್ ನಿಮಗೆ ಇರಬೇಕಂತ ಅವರು ತಿಳಿಸಿದ್ದಾರೆ. ಆ್ಯಂಡ್ ಏನಕ್ಕೆ ಹೇಳಿದ್ದಾರೆ ಓಕೆನಾ, ಟೈಪಿಂಗ್ ಸ್ಪೀಡ್ 35 ಇರಬೇಕಾಯ್ತಾ. 35 ಅಂದರೆ 35 ವರ್ಡ್ 1 ನಿಮಿಷ ಒಳಗೆ ಬರೀಬೇಕಂತ ಅವ್ರು ಇರ್ತೈತೆ. ಹಿಂದಿ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ನೀವು ಇಲ್ಲಿ ಕಂಪಲ್ಸರಿ ಮಾಡ್ಬೇಕಂತ ಹೇಳಿದ್ದಾರೆ ಆಯಿತಾ. ನೆಕ್ಸ್ಟ್ ಬಂದು ಜೂನಿಯರ್ ಟ್ರಾನ್ಸ್ಲೇಟರ್ ಆಫೀಸರಿಗೆ ಹೇಳಿದ್ದಾರೆ ಆಯಿತಾ. ಮಾಸ್ಟರ್ ಡಿಗ್ರಿ ಆಗಿರ್ಬೇಕಂತ ಹೇಳಿದ್ದಾರೆ. ಅದು ಆಗಿಲ್ವಾ, ಮಾಸ್ಟರ್ ಡಿಗ್ರಿ ಯೂನಿವರ್ಸಿಟಿ ಇಂಗ್ಲೀಷ್ ಆಗಿರಬೇಕು. ಮಾಸ್ಟರ್ ಡಿಗ್ರಿ ನಿಮಗೆ ಒಟ್ಟು ಮಾಸ್ಟರ್ ಡಿಗ್ರಿ ಆಗಿರ್ಬೇಕು. ಇದಕ್ಕೆ ಈ ಜಾಬಿಗೆ ಅಪ್ಲೈ ಮಾಡೋಕ್ಕೆ ನಿಮಗೆ ಮಾಸ್ಟರ್ ಡಿಗ್ರಿ ಕಂಪಲ್ಸರಿ ಆಗಿರ್ಬೇಕಂತ ಅವರು ಇದೆಲ್ಲ ಹೇಳಿದ್ದಾರೆ ಆಯಿತಾ. ನೀವು ಇಂಗ್ಲೀಷ್ ಮಾಸ್ಟರ್ ಡಿಗ್ರಿ ಆಗಿರ್ಬೋದು, ಹಿಂದಿ ಮೀಡಿಯಮ್ಗೆ ಮಾಸ್ಟರ್ ಡಿಗ್ರಿ ಆಗಿರ್ಬೋದು ಅಂತ ಇಲ್ಲಿ ತಿಳಿಸಿದ್ದಾರೆ. ಅದು ಯೂನಿವರ್ಸಿಟಿಯಿಂದ ನೀವು ಒಟ್ಟು ಮಾಸ್ಟರ್ ಡಿಗ್ರಿ ಆದರೂ ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಇದಕ್ಕೆ ಏಜ್ ಲಿಮಿಟ್ ಬಂದುಬಿಟ್ಟು 30 ಏಜ್ ಲಿಮಿಟ್ ಆಗಿರುತ್ತೆ. ಅದಾದಮೇಲೆ ಸೇಮ್ ಟೈರ್ 1, ಟೈರ್ 3 ಸೇಮ್ ಎಕ್ಸಾಮಿನೇಷನ್ ಕನೆಕ್ಟ್ ಇಲ್ಲಿ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ಜೂನಿಯರ್ ಅಕೌಂಟರ್ಗೆ ಬಂದುಬಿಟ್ಟು 12th ಕ್ಲಾಸ್ ಗಾಯ್ಸ್ ನೀವು ಅದು ಮ್ಯಾರೇಜ್ ಆಗಲ್ವಾ. ನೆಕ್ಸ್ಟ್ ಬನ್ನಿ ಜೂನಿಯರ್ ಅಕೌಂಟೆಂಟ್
ನಿಮ್ಗೆ ಜಸ್ಟ್ 12th ಪಾಸಾದರೆ ಸಾಕು, ಈ ಜಾಬಿಗೆ ನೀವು ಆರಾಮಾಗಿ ಇಲ್ಲಿ ಅಪ್ಲೈ ಮಾಡ್ಬೋದು. ಓಕೆನಾ, 12th ಪಾಸ್ ಆಗಿರ್ಬೇಕಂದ್ರೆ ಯಾವುದೇ ಯೂನಿವರ್ಸಿಟಿಯಿಂದ ನೀವು ಪಾಸ್ ಆಗಿರ್ಬೋದು. ಅಕೌಂಟೆನ್ಸಿ ಮಾಡಿದರೆ ಅಪ್ಲೈ ಮಾಡ್ಬೋದು, ಎಕನಾಮಿಕ್ಸ್ ಮಾಡಿದರೆ, ಕಾಮರ್ಸ್, ಫೈನಾನ್ಸ್, ಬಿಸ್ನೆಸ್ ಯಾವ್ದಾರು ಮಾಡಿದರೆ ನೀವು ಅಪ್ಲೈ ಮಾಡೋದು. ಸೈನ್ಸಲ್ಲಿ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ಅಂಡ್ ಇದ್ರ ಜೊತೆಗೆ ಮತ್ತು ಕಂಪ್ಯೂಟರ್ ಸ್ಪೀಡು 35 ವರ್ಡ್ ಪರ್ ಮಿನಿಟ್ ಅಂತ 30 WP ಅಂದರೆ 30 ವರ್ಡು ಪರ್ ಮಿನಿಟ್ ಒಳಗೆ ನೀವು ಟೈಪ್ ಮಾಡೋಕ್ಕೆ, 1 ನಿಮಿಷ ಒಳಗೆ 35 ವರ್ಡ್ ನೀವು ಟೈಪ್ ಮಾಡೋಕ್ಕೆ ಬರಬೇಕು. ಹಂಗಾಗಿ ನೀವು ಎಕ್ಸಾಮ್ಗೆ ಅಪ್ಲೈ ಮಾಡೋದು. ಏಜ್ ಲಿಮಿಟ್ ಬಂದು 20 ವರ್ಷ ನಿಮಗೆ ಏಜ್ ಲಿಮಿಟ್ ಆಗಿರುತ್ತೆ. ಸ್ಟೇಜ್ ಬಂದುಬಿಟ್ಟು ಟೈರ್ 1 ಟೈರ್ 2 ಅಂತ ಸ್ಟೇಜ್ ಇರುತ್ತೆ. ಓಕೆನಾ, ನೀವು ಈ OMS ಬೇಸ್ ಟೆಸ್ಟ್ ಇರುತ್ತೆ. ಸೇಮ್ ಎಲ್ಲದಕ್ಕೂ ಒಂದೇ ಥರ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಅವರಿಗೆ ಇದಕ್ಕೆ 12th ಪಾಸ್ ಆಗಿರಬೇಕು. ಎನಿ ಯೂನಿವರ್ಸಿಟಿನ ಆಗಿರ್ಬೋದು. ನೀವು ಸೈನ್ಸ ಕಾಮರ್ಸ್ ಮಾಡೋಂಥ ಅವಶ್ಯಕತೆ ಇರೋಲ್ಲ, ಯಾವುದ್ರ ಕಡೆ ಅಂತ ನೀವು ಇಲ್ಲಿ ಪಾಸ್ ಇರ್ಬೋದು. ಓಕೆನಾ, ಇದಕ್ಕೂ ಸೇಮು 35 ವರ್ಡು 1 ನಿಮಿಷದಲ್ಲಿ ನೀವು ಟೈಪ್ ಮಾಡೋಕ್ಕೆ ಬಂದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಏಜ್ ಬಂದುಬಿಟ್ಟು 27 ವರ್ಷ ನಿಮಗೆ ಆಗಿರ್ಬೇಕಂತ ಹೇಳಿದ್ದಾರೆ. ಎಕ್ಸಾಮ್ ಬಂದುಬಿಟ್ಟು ಟೈರ್ 1 ಟೈರ್ 2 ಅಂತ ಎಕ್ಸಾಮ್ ಇಲ್ಲಿ ಇರುತ್ತೆ. ಓಕೆನಾ, ಇಷ್ಟೆಲ್ಲ ಜಾಬ್ಗೆ ಇಷ್ಟು ಜಾಬ್ ಇದಾವೆ, ಇಷ್ಟೆಲ್ಲ ಕ್ವಾಲಿಫಿಕೇಷನ್ ಇರುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಯಾವ ಥರ ಅಪ್ಲೈ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ, ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ನೋಡೋಣ ಇವಾಗ ಮುಂದೆ ಏನು ಮಾಡೋಕ್ಕೂ, ಯಾವ ಥರ ಅಪ್ಲೈ ಮಾಡೋಕ್ಕಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಓಕೆನಾ, ಹಂಗೆ ರೀ. ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಎಕ್ಸಾಮೆಲ್ಲ ಎಲ್ಲ ಹೇಳಿದಿರಿ, ಕ್ವಾಲಿಫಿಕೇಷನ್ ಎಲ್ಲ ಹೇಳಿದಿರಿ. ಈಗ ನಾವು ಎಕ್ಸಾಮ್ ಅಪ್ಲೈ ಮಾಡಬೇಕು, ಹೆಂಗೆ ಅಪ್ಲೈ ಮಾಡೋಕ್ಕೂ, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ನಿಮ್ಗೆ ಕನ್ಫ್ಯೂಸ್ ಇದೆ ಅಲ್ವಾ. ಇಲ್ಲಿ ಕೊಟ್ಟಿದ್ದಾರೆ ಆಯಿತಾ. SC ST PW ಎಕ್ಸ್ ಸರ್ವಿಸ್ ಮ್ಯಾನ್ ವುಮೆನ್ ಅವರಿಗೆ, ಗ್ರೂಪ್ A B C ಅವರಿಗೆ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಬೈ 205 ಇರುತ್ತೆ. ಟೋಟಲ್ ಫ್ರೀ ನಿಮಗೆ 205 ಇರುತ್ತೆ. ಓಕೆನಾ, ನಿಮ್ಗೆ ಯಾವುದೇ ಥರ ಅಪ್ಲಿಕೇಶನ್ ಫೀಸ್ ಇಲ್ಲ, ಜಸ್ಟ್ ಅಪ್ಲಿಕೇಶನ್ ಫೀಸು ಇಲ್ಲ, ಜಸ್ಟ್ ನೀವು ಪ್ರೊಸೆಸಿಂಗ್ ಫೀಸು 205 ನೀವು ಪೇ ಮಾಡಲೇಬೇಕು ಕಂಪಲ್ಸರಿ. ಅದಾದಮೇಲೆ ಅನ್ರಿಸರ್ವ್ ಅಂದರೆ ಜನರಲ್ ಕ್ಯಾಟಗರಿಗೆ ಗ್ರೂಪ್ A B C ಅವರಿಗೆ 3 ಜಾಬಿಗೆ ನಿಮಗೆ ಅಪ್ಲಿಕೇಶನ್ ಫೀಸು ಗ್ರೂಪ್ Aಗೆ 1500 ಇದೆ, ಗ್ರೂಪ್ Aಗೆ 800 ಇದೆ, ಗ್ರೂಪ್ Cಗೆ 800 ಇದೆ. ಓಕೆನಾ, ಪ್ರೊಸೆಸಿಂಗ್ ಬಂದುಬಿಟ್ಟು 250 ಕಂಪಲ್ಸರಿ. SC ST ಜನರಲ್ಗೆ ಸೇಮ್ ಇದೆ. ಟೋಟಲ್ ಬಂದುಬಿಟ್ಟು ನಿಮಗೆ ಇಷ್ಟು ಗ್ರೂಪ್ Aಗೆ 1750 ಆಗುತ್ತೆ, ಗ್ರೂಪ್ Aಗೆ 1050 ಆಗುತ್ತೆ, ಆಮೇಲೆ ಗ್ರೂಪ್ C ಅವರಿಗೆ 1050. ಇಲ್ಲಿ ನಿಮಗೆ ಟೋಟಲ್ ಆಗಿ ಅಮೌಂಟ್ ಇಲ್ಲಿ ಇಷ್ಟು ಮಾಡಬೇಕು. ಓಕೆನಾ, ಆಮೇಲೆ ಫಾರ್ ಬೋರ್ಡ್ ರೆಗ್ಯುಲರ್ ಎಂಪ್ಲಾಯೀಸ್ ಅಂದರೆ ಬೋರ್ಡ್ ರೆಗ್ಯುಲರ್ ಎಂಪ್ಲಾಯೀಸ್ ಯಾಪ ಅಂದರೆ ಅಲ್ಲೇ ಈಗ ವರ್ಕ್ ಮಾಡ್ತಿರ್ತಾರಲ್ವ, ಅವ್ರಿಗೆ ಯಾವುದೇ ಥರ ಅಪ್ಲಿಕೇಶನ್ ಫೀಸ್ ಇಲ್ಲಿ ಇಲ್ಲ ಆಯಿತಾ. ಇಲ್ಲಿ ನೋಡಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ವಿತೌಟ್ ದ ಪ್ರಿಸ್ಕ್ರೈಬ್ಡ್ ಫಾರ್ ವಿಲ್ ನಾಟ್ ಎಂಟರಿಂಗ್ ದ ಅನ್ಸಮರೈಸ್ ರಿಜೆಕ್ಟೆಡ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಅಪ್ಲಿಕೇಶನ್ ಏನಾದರೂ ಫಿಲ್ ಮಾಡ್ದಂಗೆ ಅಪ್ಲೈ ಮಾಡಿದರೆ ನಿಮ್ಮದು ಅಪ್ಲಿಕೇಶನ್ ಫೀಸ್ ರಿಜೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಆಯಿತಾ. ನೀವು ಆ ಫೀ ತುಂಬಿದ ಅಷ್ಟೇ ನಿಮ್ಮದು ಅಪ್ಲಿಕೇಶನ್ ಕ್ವಾಲಿಫೈ ಆಗುತ್ತೆ, ಇಲ್ಲಾಂದರೆ ಆಗಲ್ಲ ಅಂತ ಹೇಳಿದ್ದಾರೆ ಆಯಿತಾ. ನೆಕ್ಸ್ಟ್ ನೋಟ್ಬೇಕು, ಪ್ಲೀಸ್ ನೋಟ್ ದ ಫೀ ಸಬ್ಮಿಟೆಡ್ ಇಫ್ ಎನಿ ಮೋಡ್ ಆಫ್ ಲೈಕ್ ಮನಿ ಆರ್ಡರ್ ಡಿಮ್ಯಾಂಡ್ ಡ್ರಾಫ್ಟ್ ಆಗಿದೆ. ನೀವೇನಾದರೂ ಆನ್ಲೈನ್ ಪೇಮೆಂಟ್ ಮಾಡ್ತಿರಲ್ಲ, ಆ ಪೇಮೆಂಟ್ ರಿಸಿಪ್ಟು ತುಂಬ ಇಂಪಾರ್ಟೆಂಟ್ ಆಯಿತಾ. ನೀವೇನಾದರೂ ಕಳ್ಕೊಂಡ್ರೆ ಮುಂದೆ ನೀವು ನೀವು ಎಕ್ಸಾಮ್ ಪಾಸ್ ಆದಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೋದಾಗೆ ನಿಮಗೆ ಕಂಪಲ್ಸರಿ ಕೇಳ್ತಾರೆ. ಹಾಗಾಗಿ ನೀವು ಏನಾದರೂ ಆ ಪೇಮೆಂಟ್ ಮಾಡ್ತಿರಲ್ವ, ಅದು ಕಂಪಲ್ಸರಿ ನಿಮ್ಮ ಹತ್ರ ಇರಲೇಬೇಕು. ಓಕೆನಾ. ನೋಟ್ 3 ಬಂದುಬಿಟ್ಟು ಎನಿ ಟ್ಯಾಕ್ಸ್ ಆರ್ ಬ್ಯಾಂಕ್ ಚಾರ್ಜಸ್ ಶಾಲ್ ಬಿ ಬಾರ್ನ್ ದ ಕ್ಯಾಂಡಿಡೇಟ್ ಅಂತ ಕೊಟ್ಟಿದ್ದಾರೆ ಆಯಿತಾ. ಯಾವುದೇ ನಿಮ್ಮದು ಬ್ಯಾಂಕನ್ನು ಚಾರ್ಜ್ ಮಾಡೋದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ ಮೋಡ್ ಆಫ್ ಪೇಮೆಂಟ್ ಹೇಳಿದ್ದಾರೆ ಆಯಿತಾ. ಮೋಡ್ ಆಫ್ ಪೇಮೆಂಟ್ ಆನ್ಲೈನ್ ಮಾಡಿದಾಯ್ತು, ಏನು UPI ಇಂದ ಮಾಡಿ, ಫೋನ್ಪೇ ಗೂಗಲ್ ಪೇ ಇರುತ್ತಲ್ವ, ಅದ್ರ ಕಡೆಯಿಂದ ಆರಾಮಾಗಿ ನೀವು ಮಾಡಿ. ಓಕೆನಾ, ನಾನು ತೋರಿಸ್ತೀನಿ ಅದು ಹೆಂಗೆ ಅಪ್ಲೈ ಮಾಡೋಂತ ನಿಮಗೆ ಮುಂದೆ ನಿಮಗೆ ತೋರಿಸ್ತೀನಿ. ಓಕೆನಾ, ಈಗ ಸ್ಕೀಮ್ ಆಫ್ ಎಕ್ಸಾಮಿಷನ್ ಈಗ ಎಲ್ಲ ನಮಗೆ ಯಾವ ಜಾಬ್ ಓಪನಿಂಗ್ ಅಂತ ನೋಡಿದ್ವಿ, ಯಾವ ಕ್ವಾಲಿಫಿಕೇಷನ್ ಈಗ ಏನು ಅಂತ ನೋಡಿದ್ವಿ, ಅಪ್ಲಿಕೇಶನ್ ಫೀಸ್ ನೋಡಿದ್ವಿ, ಅಪ್ಲಿಕೇಶನ್ ಎಂಡ್ ಡೇಟು ಸ್ಟಾರ್ಟ್ ಡೇಟು ನೋಡಿದ್ವಿ. ಈಗ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರಲ್ವ, ಅದಕ್ಕೆ ಯಾವ ಸಿಲೆಬಸ್ ಇಲ್ಲಿ ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಆಯಿತಾ. ಅಸಿಸ್ಟೆಂಟ್ ಸೆಕ್ರೆಟರಿಗೆ ಯಾವ ಸಿಲೆಬಸ್ ಬೇಕಂದ್ರೆ ಟ್ರಯಲ್ 1 ಅವರಿಗೆ ಅಬ್ಜೆಕ್ಟಿವ್ MCQ ಇರುತ್ತೆ. ಓಕೆನಾ, ಅದಕ್ಕೆ ಕರೆಂಟ್ ಅಫೇರ್ಸ್, ಜನರಲ್ ಅವೇರ್ನೆಸ್ ಹೇಳ್ತಾರೆ. ಆಮೇಲೆ ಜನರಲ್ ಮೆಂಟಲ್ ಅಬಿಲಿಟಿ, ಜನರಲ್ ಇಂಟೆಲಿಜೆನ್ಸ್, ಲಾಜಿಕಲ್ ರೀಸನಿಗೆ ಇಲ್ಲಿಗೆ ಪಾರ್ಟ್ 2 ಇಲ್ಲಿ ಕೇಳ್ತಾರೆ. ಓಕೆನಾ, ಪಾರ್ಟ್ 3 ಬಂದ್ಬಿಟ್ಟು ಅರ್ಥಮೆಟಿಕ್ ಅಂಡ್ ನ್ಯೂಮರಿಕಲ್ ಎಬಿಲಿಟಿ ಅದನ್ನು ಕೇಳ್ತಾರೆ. ಜನರಲ್ ಹಿಂದಿ ಕಂಪ್ರೆಷನ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಕೇಳ್ತಾರೆ. ಆಮೇಲೆ ಇಲ್ಲಿ ಹಿಂದಿ ನಿಮ್ಗೆ ಬರಲಿಲ್ಲ, ಇಂಗ್ಲೀಷ್ ಇಲ್ಲಿ ಕೊಡ್ತಾರೆ ಆಯಿತಾ. ನೀವು ಚೂಸ್ ಮಾಡೋಕೆ ಅಪ್ಲಿಕೇಶನ್ ಚೂಸ್ ಮಾಡ್ತಾರೆ ಆಯಿತಾ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಇಂಗ್ಲೀಷ್ ಬೇಕಾ ಹಿಂದಿ ಬೇಕಾ ಲ್ಯಾಂಗ್ವೇಜ್ ಕೇಳ್ತಾರೆ, ನೀವು ಇಂಗ್ಲೀಷನ್ನು ಚೂಸ್ ಮಾಡಬೇಕು. ಆಮೇಲೆ ಬೇಸಿಕ್ ನಾಲೆಜ್ ನಿಮಗೆ ಕೇಳ್ತಾರೆ. ಟೋಟಲ್ ಬಂದು 100 ಕ್ವಶನ್ ಬಂದು 100 ಕ್ವಶನ್ ಇದೆ. ಟೋಟಲ್ ಮಾರ್ಕ್ಸ್ ಬಂದು 300 ಕ್ವಶನ್ ಇದೆ. ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇರ್ತವೆ. ಓಕೆನಾ, ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಟೈರ್ 2 ಅಬ್ಜೆಕ್ಟಿವ್ ಏನಿರುತ್ತಪ್ಪ ಅಂದರೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ಓಕೆನಾ, ಇಲ್ಲಿ ಕರೆಂಟ್ ಅಫೇರ್ಸು, ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರ್, ಎಕನಾಮಿಕ್, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಕಾನ್ಸೆಪ್ಟ್ ಆಫ್ ದ ಡೈನಾಮಿಕ್ ಪಬ್ಲಿಕ್
ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಇರುತ್ತೆ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಪಾಲಿಟಿ, ಗವರ್ನೆನ್ಸ್ ಅಂತ ಇರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಪ್ರೆಷನ್ ಅಂತ ಇರುತ್ತೆ. ಓಕೆನಾ, ಇದು ನೀವೇನು UPSC ಓದ್ತಿರ್ತೀರಲ್ವ ಅದು ಅವ್ರಿಗೆ ಫುಲ್ ಯೂಸ್ ಆಗುತ್ತೆ ಆಯಿತಾ. UPSC KS ಓದೋರಿಗೆ ಇದು ಹೆವಿ ಸಿಕ್ಕಾಪಟ್ಟೆ ಲಾಭ ಆಗುತ್ತೆ ಇದು. ಯಾಕಂದರೆ ಕರೆಂಟ್ ಅಫೇರ್ಸ್ ಡೈಲಿ ಓದ್ತವ್ರೆ, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಕಲ್ಚರ್ ಅವರು ಅದನ್ನೂ ಓದಿರ್ತಾರೆ, ಇಂಡಿಯನ್ ಎಕನಾಮಿಕ್ ಓದಿರ್ತಾರೆ, ಜಿಯೋಗ್ರಫಿ ಅಂತ ಓದಿರ್ತಾರೆ, ಸೈನ್ಸ್ ಆ್ಯಂಡ್ ಟೆಕ್ ಕೂಡ ಆಲ್ಮೋಸ್ಟ್ ಎಲ್ಲ ಓದಿರ್ತಾರೆ. ಇದು ನೀವು ನಾರ್ಮಲಾಗಿ KS ಓದರೂ ಮಾಡ್ಬೋದು, PC PS ಆಗೋದು ನಿಮ್ಗೇನು ಗೊತ್ತಿದ್ರೆ ಆರಾಮಾಗಿ ನೀವು ಮಾಡ್ಬೋದು. ಓಕೆನಾ, ಟೋಟಲ್ ಕ್ವಶನ್ ಬಂದು 50 ಕ್ವಶನ್ ಇರ್ತವೆ, ಟೋಟಲ್ ಮಾರ್ಕ್ಸ್ ಬಂದು 150 ಮಾರ್ಕ್ಸ್ ಇರ್ತವೆ. ಓಕೆನಾ, ನಂಬರ್ ಆಫ್ ಕ್ವಶನ್ ಬಂದು 30, ಆಮೇಲೆ 150 ಸೇಮ್ ಇರುತ್ತೆ. ಓಕೆನಾ, ಟೋಟಲ್ ಬಂದು ಆಮೇಲೆ ನೆಕ್ಸ್ಟ್ ಬಂದು ಇಂಟರ್ವ್ಯೂ ಹೇಗಿರುತ್ತಪ್ಪ ಅಂದರೆ ಇಂಟರ್ವ್ಯೂ ಬಂದುಬಿಟ್ಟು 50 ಮಾರ್ಕ್ಸಿಗೆ ನಿಮ್ಗೆ ಇಂಟರ್ವ್ಯೂ ಇರುತ್ತೆ. ಓಕೆನಾ, 50 ಮಾರ್ಕ್ಸಿಗೆ ನಿಮಗೆ ಇಲ್ಲಿ ಇಂಟರ್ವ್ಯೂ ಇರುತ್ತೆ. ಓಕೆನಾ, ಅದರಲ್ಲಿ ನೀವು ಜಸ್ಟ್ ಒಂದು 25 ಆಗ ಪಾಸ್ ಆಗ್ತೀರ. ಓಕೆ, ದ ಫೈನಲ್ ಮೇಟ್ ವಿಲ್ ಬಿ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ Tier 2 ಇಂಟರ್ವ್ಯೂ ಇರುತ್ತೆ ಆಯಿತಾ. ನೀವೇನದು ಇದನ್ನ ಹೆಂಗೆ ಫೈನಲ್ ಲಿಸ್ಟ್ ಹೆಂಗೆ ಬಿಡ್ತಾರಪ್ಪ ಅಂದರೆ ನೀವು Tier 1 ಜಸ್ಟ್ ಅದು ಕ್ವಾಲಿಫಿಕೇಷನ್ಗೋಸ್ಕರ Tier 1 ಎಕ್ಸಾಮ್ ಮಾಡ್ತಾರೆ. Tier 2 Tier 3 ಒಳಗೆ ನಿಮ್ಮ Tier 2 ಮಾರ್ಕ್ಸ್ ತೊಗೊಂಡು ಮತ್ತು ಇಂಟರ್ವ್ಯೂ ಮಾರ್ಕ್ಸ್ ತೊಗೊಂಡು ಫೈನಲ್ ಲಿಸ್ಟ್ ಬಿಡ್ತಾರೆ. ಯಾವತ್ತು ನಿಮಗೆ Tier 1 ಎಕ್ಸಾಮ್ ಕಂಡಕ್ಟ್ ಮಾಡಿದೆ ಯಾವತ್ತು ನಿಮಗೆ ಲಿಸ್ಟ್ ಇಲ್ಲಿ ಬಿಡುವುದಿಲ್ಲ ಅಂತ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಸೇಮ್ ಈಗೆಲ್ಲ ಸೇಮ್ ಜಾಬ್ ಪ್ರೊಫೆಸರ್ ಸೇಮ್ ಸಿಲೆಬಸ್ ಇರ್ತವೆ. ಓಕೆನಾ, ಇವಕ್ಕೆಲ್ಲ ಆವಲಿ ಇದನ್ನೆಲ್ಲ ಸೇಮ್ ಈಗ ಕನ್ನಡ, ಇದು ಇಂಗ್ಲೀಷ್, ಹಿಂದಿ, ಜನರಲ್ ನಾಲೆಜ್ ಇರುತ್ತೆ. ಇದಕ್ಕೆ Tier 2ಗೆ ಕರೆಂಟ್ ಅಫೇರ್ಸು, ಜನರಲ್ ಸ್ಟಡೀಸು, ಕ್ವಾಂಟಿಟಿ ಆ್ಯಪ್ಟಿಟ್ಯೂಡ್ ರೀಸನಿಂಗ್ ಇರುತ್ತೆ. ಇದಕ್ಕೆ ಸಿಸ್ಟಮ್ ಅಂತೀವಿ. ಓಕೆನಾ, ಇಂಟರ್ವ್ಯೂಗೆ 30, ಇದಕ್ಕೆ ಇಂಟರ್ವ್ಯೂ ಮಾತ್ರ 30 ಇರುತ್ತೆ. ಓಕೆನಾ, ಇದಕ್ಕೆ ಪರ್ಫಾರ್ಮೆನ್ಸ್ Tier 2 ಅಂತ ಇಂಟರ್ವ್ಯೂ ಅಂತ ಹೇಳಿದ್ದಾರೆ. ಓಕೆ, ಎಲ್ಲ ಸಬ್ಜೆಕ್ಟ್ಗೆ ಸೇಮ್ ಸಬ್ಜೆಕ್ಟ್ ಇರುತ್ತೆ. ಓಕೆನಾ, ಸೇಮ್ ಇಲ್ಲೆಲ್ಲ ಇರುತ್ತೆ. ಈ PDF ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಇಲ್ಲ ನಮ್ಮ ಟೆಲಿಗ್ರಾಮ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಒನ್ ಟೈಮ್ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಓಕೆನಾ, ಇದಿಷ್ಟು ಎಲ್ಲ ಎಕ್ಸಾಮಿಗೆ ಸೇಮ್ ಇರುತ್ತೆ, ನೀವು ಒನ್ ಟೈಮ್ ಚೆಕ್ಔಟ್ ಮಾಡಿ. ನಾವು ಈಗ ಮಾಡ್ತಾ 15 ನಿಮಿಷ ಆಗಿಬಿಡ್ತಲ್ಲ, ನೀವು ಕೂಡ ವೀಡಿಯೋ ಇಷ್ಟೊತ್ತು ನೋಡೋದೇ ಎಲ್ಲ ಸ್ಕಿಪ್ ಮಾಡ್ತೀವಿ ನಾವು ಏನೋ ಹೇಳ್ತಾನೆ ಅಂತಂದು. ಸೇಮ್ ಎಲ್ಲರಿಗೆ ಒಂದೇ ಥರ ಎಲ್ಲ ಸಿಲೆಬಸ್ ಇರುತ್ತೆ. ಈ PDF ಕಂಪ್ಲೀಟ್ ಈ ಸಬ್ಜೆಕ್ಟ್ ಈಗ ಆಲ್ಮೋಸ್ಟ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮಗೇನಪ್ಪ ಅಂದರೆ ಸಬ್ಜೆಕ್ಟ್ ಯಾವುದು ಅಂತ ನಿಮಗೆ ಅಷ್ಟೇ. ಈ ಯಾವ ಸಬ್ಜೆಕ್ಟ್ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಒನ್ ಟೈಮ್ ನೀವು ನೋಡ್ಕೊಳ್ಳಿ. ಓಕೆನಾ, ಈ ಒನ್ ಟೈಮ್ ನೋಡ್ಕೊಂಡ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಓಕೆನಾ, ಇನ್ನು ಎಲ್ಲೆಲ್ಲ ಸೇಮ್ ಇರುತ್ತೆ. ಓಕೆನಾ, ಎಲ್ಲ ಇಲ್ಲಿ ಸ್ವಲ್ಪ ಎಸ್ಸೆ ಅದು ಬರೋದೈತೆ, ಒನ್ ಟೈಮ್ ನೋಡ್ಕೊಳ್ಳಿ. ಓಕೆನಾ, ಇದನ್ನು ಹೇಗೆ ಅಪ್ಲೈ ಮಾಡೋದು ಇದೆಲ್ಲ. ಆಮೇಲೆ ಸಿಟಿ ಎಕ್ಸಾಮಿಷನ್ ಕೊಟ್ಟಿದ್ದಾರೆ. ಸಿಟಿ ಎಕ್ಸಾಮಿಷನ್ ಎಲ್ಲಿ ಕೊಟ್ಟಿದ್ದಾರಪ್ಪ ಅಂದರೆ ಬೆಂಗಳೂರು ಇದೆ ನೋಡಿ ಗೈಸ್, ಬೆಂಗಳೂರು ಇದೆ. ಆರಾಮ್ ಅಪ್ಲೈ ಮಾಡಿ, ಎಕ್ಸಾಮ್ ಬರೀರಿ, ಪಾಸ್ ಆಗಲಿ, ಗೌರ್ಮೆಂಟ್ ಜಾಬ್ ತಗೊಳ್ರಿ ಅಷ್ಟೇ. ಬೆಂಗಳೂರು ಇದೆ, ಆಲ್ಮೋಸ್ಟ್ ಕನ್ನಡ ಇರಲ್ಲ, ಬೆಂಗಳೂರು ಅಪ್ಲೈ ಮಾಡಿ ಆರಾಮ್ ಜಾಬ್. ಓಕೆನಾ, ಇದಿಷ್ಟೇ ನೋಟಿಫಿಕೇಷನ್ ಡೀಟೇಲ್ಸ್ ಆಗಿತ್ತು. ಇನ್ನೂ ಏನೋ ಡೌಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ನಿಮ್ಗೆ ಯಾವ ವಿಡಿಯೋ ನೆಕ್ಸ್ಟ್ ನಿಮಗೆ ಅಪ್ಲೈ ಮಾಡೋದು ನಾನು ನೆಕ್ಸ್ಟ್ ಕಂಪಲ್ಸರಿ ನೆಕ್ಸ್ಟ್ ವಿಡಿಯೋದೇ ಕಂಪಲ್ಸರಿ ಹೇಳ್ತೀನಿ. ಓಕೆನಾ, ಇಷ್ಟೊತ್ತು ನನ್ನ ವಿಡಿಯೋ ನೋಡಿ ಧನ್ಯವಾದಗಳು. ತುಂಬ ಲಾಂಗ್ ಆಯಿತು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೇಳಿ ಈ ಥರ ಜಾಬ್ ಬಿಟ್ಟಿದ್ದಾರೆ ಅಪ್ಲೈ ಮಾಡ್ತೀಯಲ್ಲ ಅಂತ ಅವ್ರಿಗೆ ಒಂದು ಟೈಮ್ ಕೇಳಿ ಅವರು ಕೂಡ ಅಪ್ಲೈ ಮಾಡಿ, ಅವ್ರು ಕೂಡ ಗೌರ್ಮೆಂಟ್ ಜಾಬ್ ತೊಗೊಳಕ್ಕೆ. ಕರ್ನಾಟಕ ಗೌರ್ಮೆಂಟ್ ಅಂದು ಯಾವುದೋ ನೋಟಿಫಿಕೇಷನ್ ಬಿಡ್ತಾಯಿಲ್ಲ, ಈ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಬಿಡ್ತಾರೆ, ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ನಾವು ಜಾಬ್ ತೊಗೊಳೋಣ. ಓಕೆನಾ, ಇಷ್ಟೊತ್ತು ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.